ಶ್ರೋತೃಗಳೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಶಿವಪುರಾಣದ ರುದ್ರ ಸಂಹಿತೆಯಲ್ಲಿ ಕಂಡುಬರುವಂತಹ ತಾರಕಾಸುರನ ಕಥೆಯನ್ನ ಕೇಳೋಣ. ದ್ವಿತೀಯ ಮಕ್ಕಳು ದೈತ್ಯರು. ಇವರಲ್ಲಿ ವಜ್ರಾಂಗ ಕೂಡ ಒಬ್ಬ. ವರಾಂಗಿ ಇವನ ಹೆಂಡತಿ. ಇವರಿಬ್ಬರ ಮಗನೇ ತಾರಕಾಸುರ. ಇವನು ಹುಟ್ಟಿದಾಗಲೇ ಅಪಶಕುನಗಳಾಗಿ ಇವನಿಂದ ಲೋಕಕ್ಕೆ ಕಂಟಕವಾಗುತ್ತದೆಂಬುದು ಅರಿವಾಗತ್ತೆ. ಇವನಂತೆಯೇ ಶೂರ ಪದ್ಮನೆಂಬುವನು ಕೂಡ ಹುಟ್ಟಿ ಬಂದಿದ್ದ. ಇಬ್ಬರೂ ಬೆಳೆದು ದೊಡ್ಡವರಾದರು. ತಾರಕನು ಶೋಣಿತಪುರ ಎಂಬಲ್ಲಿಯೂ ಶೂರಪದ್ಮನು ವೀರಮಹೇಂದ್ರ ಎಂಬಲ್ಲಿಯೂ ರಾಜರಾಗ್ತಾರೆ. ತಾರಕಾಸುರ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ವರವನ್ನ ಪಡೀತಾನೆ. ತನಗೆ ಸಾವು ಬರುವುದಾದರೆ ಶಿವನ ಮಗನಿಂದ, ಅದು 7 ದಿನದ ಮಗುವಾಗಿದ್ದಾಗ ಅಂತ ಬ್ರಹ್ಮನಲ್ಲಿ ವರವನ್ನ ಕೇಳಿದ್ದ. ಬ್ರಹ್ಮ ಕೂಡ ತಥಾಸ್ತು ಎಂದಿದ್ದ. ಶಿವನ ಮದುವೆಯಲ್ಲಿ ಅವನಿಗೆ ಮಗನೆಲ್ಲಿ ಎಂಬ ಗರ್ವದಿಂದ ತಾರಕಾಸುರ 3 ಲೋಕಗಳನ್ನ ಗೆದ್ದು ಸ್ವರ್ಗ, ಮರ್ತ್ಯ, ಪಾತಾಳಗಳನ್ನ ತನ್ನ ಅಧೀನ ಮಾಡಿಕೊಂಡ. ಸ್ವರ್ಗದಲ್ಲಿ ದೈತ್ಯರನ್ನ ನೇಮಿಸಿದ. ದೇವತೆಗಳು ತಾರಕನ ಹಾವಳಿಯನ್ನ ಸಹಿಸದಾದರು. ಬ್ರಹ್ಮನಲ್ಲಿ ಮೊರೆ ಹೊಕ್ಕರು. ತನ್ನ ವರದಂತೆ ಶಿವನಿಗೆ ಮಗುವಾಗುವವರೆಗೂ ತಾರಕನಿಗೆ ಮರಣವಿಲ್ಲವೆಂದು ತಾರಕನ ಬಳಿಗೆ ಬಂದ ಬ್ರಹ್ಮ, ತಾರಕ, ನೀನು ಬಲಶಾಲಿಯೇನೋ ಸರಿ, ನಿನ್ನಿಂದಾಗಿ ದೇವತೆಗಳು ದೇವಲೋಕದಲ್ಲಿ ಇರೋದು ಕಷ್ಟವಾಗಿದೆ, ಅವರನ್ನ ದೇವಲೋಕದಲ್ಲಿರಲು ಬಿಡು ಅಂತ ಹೇಳಿದ. ಆಯಿತು ಅಂತ ತಾರಕ ದೇವಲೋಕವನ್ನ ದೇವತೆಗಳಿಗೆ ಬಿಟ್ಟುಕೊಟ್ಟ. ತಾರಕಾಸುರನ ದುಷ್ಟತನವೇನೂ ಇದರಿಂದ ಕಡಿಮೆ ಆಗಲಿಲ್ಲ. ದೇವತೆಗಳಿಗೆ ಹಿಂಸೆ ಕೊಡ್ತಾನೇ ಇದ್ದ. ಅವರಿಗೆಲ್ಲ ಒಂದಲ್ಲ ಒಂದು ತೊಂದರೆ ತಾರಕನಿಂದ ಇದ್ದೇ ಇರ್ತಾ ಇತ್ತು. ಬ್ರಹ್ಮನೇ ದೇವತೆಗಳಿಗೆ ಒಂದು ಉಪಾಯವನ್ನ ಸೂಚಿಸಿದ. ಅದೇನು ಅಂದ್ರೆ, ಹೇಗಾದ್ರೂ ಮಾಡಿ ಶಿವ ಪಾರ್ವತಿಯನ್ನ ನೋಡುವಂತೆ ಮಾಡಿ ಅಂತ. ದಕ್ಷ ಪ್ರಜಾಪತಿಯ ಯಾಗದಲ್ಲಿ ಯಜ್ಞಕುಂಡಕ್ಕೆ ಹಾರಿ ದಾಕ್ಷಾಯಿಣಿ ಪ್ರಾಣ ಬಿಟ್ಟ ನಂತರ ಶಿವ ಹೆಂಡತಿ ಇಲ್ಲದೆ ತಪೋನಿರತನಾಗಿದ್ದ. ದಾಕ್ಷಾಯಣಿಯು ಮರು ಜನ್ಮದಲ್ಲಿ ಪರ್ವತರಾಜ ಹಿಮವಂತನ ಮಗಳು ಪಾರ್ವತಿಯಾಗಿ ಶಿವನನ್ನ ಮೆಚ್ಚಿಸೋಕೆ ಅಂತ ತಪಸ್ಸಿಗೆ ಕೂತಿರ್ತಾಳೆ. ದೇವತೆಗಳು ಶಿವನ ತಪೋಭಂಗವಾಗಲೆಂದು ಮನ್ಮಥನನ್ನ ಶಿವನಲ್ಲಿಗೆ ಕಳುಹಿಸ್ತಾರೆ. ಮನ್ಮಥ ತನ್ನ ಪುಷ್ಪ ಬಾಣಗಳಿಂದ ಶಿವನನ್ನ ಹೊಡೆದು ನೋಯಿಸಿದ. ಕೆರಳಿದ ರುದ್ರ ತನ್ನ 3ನೆಯ ಕಣ್ಣು ತೆರೆಯಲಾಗಿ ಮನ್ಮಥ ಭಸ್ಮವಾಗಿ ಹೋದ. ಶಿವನ ತಪಸ್ಸು ಭಂಗಗೊಂಡಿತ್ತು. ಪಾರ್ವತಿ ತಪಸ್ಸಿಗೆ ಕುಳಿತಿರುವುದು ಋಷಿ ಮುನಿಗಳಿಂದ ಶಿವನಿಗೆ ತಿಳಿಯಿತು. ವಟು ವೇಷ ಧರಿಸಿ ಪಾರ್ವತಿಯ ಬಳಿ ಬಂದು ಶಿವನನ್ನ ಹೀಯಾಳಿಸಿ ಮಾತನಾಡತೊಡಗಿದ. ಸಿಟ್ಟಾದ ಪಾರ್ವತಿ ವಟುವೇಷಧಾರಿ ಶಿವನನ್ನ ನೀಚ, ಮದಾಂಧ, ಮಹಾಶಿವನನ್ನು ಹಂಗಿಸಿ ಮಾತಾಡಲು ನಿನಗೆಷ್ಟು ಧೈರ್ಯ ಅಂತ ಗದರ್ಕೊಂಡ್ಳು. ವಟು ನಗುತ್ತಾ, ಪಾರ್ವತಿ, ನೀನು ಸುಮ್ಮನೆ ತಪಸ್ಸು ಮಾಡಿ ಮೈನೋಯಿಸಿಕೊಳ್ಳುತ್ತಿರುವೆ. ಏನೆಂದು ಆ ಮುಕ್ಕಣ್ಣನನ್ನು ಬಯಸಿದೆಯೋ ಅವನೋ ಸ್ಮಶಾನವಾಸಿ, ನೀನು ಸುಕೋಮಲೆ. ಅವನ ಆಭರಣ ಹಾವು, ಆಯುಧವೋ ತ್ರಿಶೂಲ. ನೀನು ರಾಜಕುಮಾರಿ, ಸರ್ವಾಲಂಕಾರ ಭೂಷಿತಳು. ಇನ್ನು ಅವನ ವಾಹನ ಎತ್ತು, ಬೇಡುವುದು ಭಿಕ್ಷೆ. ಮೈಗೆಲ್ಲ ಬೂದಿ ಹಚ್ಚಿಕೊಳ್ಳುತ್ತಾನೆ. ಛೇಛೆ, ನಿನ್ನಂತಹ ಸುಂದರಿ ಹೋಗಿ ಹೋಗಿ ಆ ಕುರೂಪಿ ಶಿವನನ್ನು ವರಿಸಲು ಬಯಸುವುದೇ ಅಂತ ಹೇಳಿದ. ಪಾರ್ವತಿ ಶಿವನಿಂದೆ ಕೇಳಲಾರದೆ ಅಲ್ಲಿಂದ ಹೊರಟು ನಿಂತಳು. ಆಗ ವಟು ಶಿವನ ಸ್ವರೂಪ ತಾಳಿ ಪಾರ್ವತಿಗೆ ತಾನಾರು ಎಂಬುದನ್ನ ಹೇಳಿದ. ಪಾರ್ವತಿಯನ್ನ ಮೆಚ್ಚಿಕೊಂಡು ಮದುವೆಗೆ ಒಪ್ಪಿದ. ದೇವತೆಗಳ ಉಪಾಯ ಕೂಡ ಫಲಿಸಿತ್ತು. ಸ್ವಲ್ಪ ಕಾಲದಲ್ಲಿ ಪಾರ್ವತಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಎಂದು ಗಂಡು ಮಗುವೊಂದನ್ನ ಹೆತ್ತಳು. ಮಗು ಸೂರ್ಯಚಂದ್ರರ ಕಾಂತಿಯನ್ನು ಹೊತ್ತು ತೇಜಸ್ವಿಯಾಗಿತ್ತು. ಶಿವನ ಮಗನಲ್ಲವೇ. ಹುಟ್ಟುವಾಗಲೇ ಶಕ್ತಾಯುಧ, ಶೂಲ, ಮಹಾಸ್ತ್ರ, ದಿವ್ಯಾಸ್ತ್ರಗಳನ್ನ ಧರಿಸಿತ್ತು. ಕೃತ್ತಿಕೆಯರು ಬಂದು ಮಗುವನ್ನು ಮುದ್ದಿಸಿ ಹಾಲೆರೆದರು. ಶಿವನ ಮಗ ಹೀಗೆ ಕಾರ್ತಿಕೇಯನಾದ. ಅವನ ಶರೀರ ಗಟ್ಟಿಮುಟ್ಟಾಗಿತ್ತು. ಕೆಲವೇ ದಿನಗಳಲ್ಲಿ ಕಾಂತಿ ಚಿಮ್ಮಿ ಕಾರ್ತಿಕೇಯನ ಬುದ್ಧಿ ವಿಕಾಸವಾಗಿತ್ತು. ಶಿವನು ಕುಮಾರನನ್ನು ದೇವತೆಗಳ ಸೈನ್ಯಕ್ಕೆ ಒಡೆಯನನ್ನಾಗಿ ನೇಮಿಸಿದ. ತಾರಕನ ವಧೆಗೆ ಕಾರ್ತಿಕೇಯನನ್ನ ಕಳುಹಿಸಿಕೊಡಲಾಯಿತು. ದೇವತೆಗಳ ಮಹಾಸೈನ್ಯ ಸಿದ್ಧವಾಯಿತು. ರಣವಾದ್ಯಗಳು ಮೊಳಗಿದುವು. ಯುದ್ಧಕ್ಕೆ ಅಣಿಯಾಗಲು ತಾರಕಾಸುರನಿಗೆ ಹೇಳಿ ಕಳಿಸಲಾಯಿತು. ತಾರಕ ದಿಗ್ಭ್ರಮೆಗೊಂಡ. ಕಾರ್ತಿಕೇಯನ ಸೈನ್ಯವನ್ನು
ತನ್ನ ಅರಮನೆಯ ಉಪ್ಪರಿಗೆಯ ಮೇಲಿಂದ ನೋಡಿದ. ಕಾರ್ತಿಕೇಯನೇ ಶಿವನ ಮಗ ಎಂಬುದು ಅವನಿಗೆ ಸ್ಪಷ್ಟವಾಯಿತು. ಹುಟ್ಟಿದ ಕೆಲವೇ ದಿನಗಳಲ್ಲಿ ಶಿವಕುಮಾರ ವೀರನೂ ಶೂರನೂ ಬುದ್ಧಿವಂತನೂ ಆಗಿ ಬಂದಿದ್ದ. ತಾರಕನ ಸೈನ್ಯಕ್ಕೂ ಕಾರ್ತಿಕೇಯನ ಸೈನ್ಯಕ್ಕೂ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಇಂದ್ರ ಕೂಡ ಭಾಗವಹಿಸಿದ. ಆದರೆ ತಾರಕನಿಂದ ಸೋತ್ ಹೋದ. ತಾರಕನ ಶಕ್ತ್ಯಾಯುಧದಿಂದ ಮಹಾವಿಷ್ಣುವು ತತ್ತರಿಸಿದ. ಬ್ರಹ್ಮನ ವರದಂತೆ ಕಾರ್ತಿಕೇಯನೇ ತಾರಕನನ್ನ ಕೊಲ್ಲಬೇಕೆಂದಿತ್ತು. 7 ದಿನಗಳ ಶಿಶು ತನ್ನನ್ನೇನು ಮಾಡಿತು ಅಂತ ತಾರಕ ಬಗೆದಿದ್ದ. ದೊಡ್ಡ ಸೈನ್ಯದೆದುರು ಪುಟ್ಟ ಮಗು. ತಾರಕ ದೇವತೆಗಳನ್ನ ಹಾಸ್ಯ ಮಾಡಿದ. ಈ ಮಗುವೊಂದು ನನಗೆ ಸಮವೇ, ಅದನ್ನೀಗಲೇ ಕೊಂದು ಹಾಕುವೆ ಎಂದ. ತಾರಕನೆದುರು ಈಗ ಕಾರ್ತಿಕೇಯ ಬಾಲ ಸೂರ್ಯನಂತೆ ಪ್ರಕಾಶಿಸ್ತಾ ಇದ್ದ. ತಾರಕ ಕಾರ್ತಿಕೇಯನಿಗೆ, ನೀನಿನ್ನೂ ಮಗು, ಏನು ಅರಿಯದವ, ಯುದ್ಧವೆಂದರೆ ಆಟವಲ್ಲ, ಹೋಗು ನಿನ್ನ ಅಪ್ಪನನ್ನ ಯುದ್ಧಕ್ಕೆ ಬರ ಹೇಳು ಅಂತ ಹೇಳಿದ. ಕಾರ್ತಿಕೇಯ ಸಾಮಾನ್ಯನೇ, ಷಣ್ಮುಖ, ಶಿವಪುತ್ರ. ತಾರಕ, ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವುದನ್ನ ಬಿಟ್ಟು ಮಾತನಾಡ್ತಾ ಇರುವೆಯಲ್ಲ, ಎಲ್ಲಿ ಸಿದ್ಧನಾಗು ಅಂತ ಶಕ್ತ್ಯಾಯುಧವನ್ನ ಬೀಸಿದ. ಇಬ್ಬರಿಗೂ ಯುದ್ಧವಾಯಿತು. ಕಾರ್ತಿಕೇಯ ತನ್ನ ತಂದೆ ತಾಯಿಗಳಿಗೆ ವಂದಿಸಿ ತನ್ನೆಲ್ಲಾ ಶಕ್ತಿಯನ್ನ ಕೂಡಿಸಿ ತ್ರಿಶೂಲವನ್ನೆತ್ತಿ ತಾರಕನ ಎದೆಗೆ ಬಲವಾಗಿ ತಿವಿದ. ತಾರಕ ದೊಡ್ಡ ಮರವೊಂದು ಉರುಳಿ ಬೀಳುವಂತೆ ಕೆಳಗೆ ಉರುಳಿ ಸತ್ತ. ದೇವತೆಗಳು ಜಯಘೋಷ ಮಾಡಿದರು. ಹೂವಿನ ಮಳೆ ಸುರಿಸಿದ್ರು. ದೇವತಾಸ್ತ್ರೀಯರು ಕಾರ್ತಿಕೇಯನಿಗೆ ಆರತಿಯನ್ನ ಬೆಳಗಿದ್ರು. ಮುಂದೆ ಕಾರ್ತಿಕೇಯ ತಾರಕಾಸುರನಂತೆ ಬಲಾಢ್ಯನಾಗಿದ್ದ ಶೂರಪದ್ಮನನ್ನು ಸಹ ಕೊಂದು ಹಾಕಿದ. ಶೂರಪದ್ಮನ ಸೆರೆಯಲ್ಲಿದ್ದ ದೇವತೆಗಳನ್ನು ಬಿಡಿಸಿದ. ಇಡೀ ಲೋಕವೇ ಶಿವನ ಕುಮಾರ ಷಣ್ಮುಖನಾದ ಕಾರ್ತಿಕೇಯನನ್ನ ಮೆಚ್ಚಿ ಕೊಂಡಾಡಿತು. ಇದು ಶಿವಪುರಾಣದಿಂದ ಆಯ್ದ ಒಂದು ಕಥೆಯಾಗಿತ್ತು. ಈ ಕತೆ ರುದ್ರ ಸಂಹಿತೆಯಲ್ಲಿ ಕಂಡುಬರುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಡನೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೇನೆ. ಧನ್ಯವಾದಗಳು.